ಎಲ್ರಿಗೂ ನಮಸ್ಕಾರ. ನಾನಿವತ್ತು ಆಂಬೊಡೆ ಮಾಡೋದು ತೋರಿಸ್ತಾ ಇದ್ದೀನಿ. ಆಂಬೊಡೆ ಮಾಡೋಕ್ಕೆ ಇಲ್ಲಿ ನಾನು 1 ಕಪ್ಪಷ್ಟು ಚನಾ ದಾಲ್ನ ಅಂದರೆ ಕಡಲೆಬೇಳೆನ ನೆನೆಸಿ ಇಟ್ಟಿದ್ದೀನಿ. ಕಡಲೆಬೇಳೆನ ನಾವು ಎಷ್ಟೇ ತೊಗೊಂಡ್ರೂ ಅರ್ಧ ಗಂಟೆ ಮಾತ್ರ ನೆನೆಸಬೇಕು. ಅರ್ಧ ಗಂಟೆ ನೆನೆಸಾದ್ಮೇಲೆ ನೀರನ್ನೆಲ್ಲ ತೆಗೆದು ಅದನ್ನ ರುಬ್ಕೋಬೇಕು. ಫುಲ್ ಪೇಸ್ಟಾಗಿ ರುಬ್ಬಬಾರ್ದು, ಈ ರೀತಿ ತೆರೆ ತೆರೆಯಾಗಿ ಇರಬೇಕು. ಹಾಗಂದರೆ ಆಂಬೊಡೆ ತುಂಬ ಚೆನ್ನಾಗಿ ಬರುತ್ತೆ. ನೀರು ಬೇಕು ಅಂದರೆ ಹಾಕಿ ಮಿಕ್ಸಿ ಮಾಡ್ಬೋದು. ಕನ್ಸಿಸ್ಟೆನ್ಸಿ ಈ ರೀತಿ ನಮಗೆ ವಡೆ ಕಟ್ಟೋಕ್ಕೆ ಬರಬೇಕು. ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇದ್ದರೆ ಅದು ಕರೆಕ್ಟ್ ಅಂತ ಅರ್ಥ. ಅದಕ್ಕೆ ಇಲ್ಲಿ ನಾನು ಇಷ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನಿಲ್ಲಿ ಬೇಕು ಅಂತ ಸ್ವಲ್ಪ ಜಾಸ್ತಿ ಸಬ್ಬಕ್ಕಿ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಅದರಲ್ಲಿ ಅರ್ಧ ತೊಗೊಂಡ್ರೆ ಸಾಕು. ಹಾಗೆ ಒಂದು 3 ರಿಂದ 4 ದಳ ಕರಿಬೇವು ಕಟ್ ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ. ಒಂದು ಕಡೆ ನಾನು ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ. ಹಾಗೆ ರುಬ್ಬಿದಂಥ ಚನಾ ದಾಲ್ ಕಡಲೆಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕೆಲವೊಂದು ವಡೆಗೆ ನಾವು ಬಿಸಿ ಎಣ್ಣೆ ಹಾಕ್ತೀವಿ, ಆದರೆ ಆಂಬೊಡೆಗೆ ನಾವು ಎಣ್ಣೆ ಎಲ್ಲ ಏನು ಹಾಕಲ್ಲ. ಸ್ವಲ್ಪ ಸೋಡಾ ಹಾಕಬೇಕು, ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಈಗ ರೆಡಿ ಇಟ್ಟಿರೋ ಈರುಳ್ಳಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ್ಕಾಯಿ ಹಾಗೆ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು ಇದರಲ್ಲಿ ಅರ್ಧ ಹಾಕಬೇಕು ಅಷ್ಟೇ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಬೇಕು ಅಂದರೆ ಹಾಕಬೇಕು, ಇಲ್ಲ ಅಂದರೆ ಬೇಡ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಬೇಕು ಅಂದರೆ ಹಾಕಿ, ಇಲ್ಲ ಅಂದರೆ ಬೇಡ. ಒಂದು ಕಡೆ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ. ಫಸ್ಟಿಗೆ ಸ್ವಲ್ಪ ಬಿಟ್ಟು ನೋಡ್ತಾ ಇದ್ದೀನಿ ಎಣ್ಣೆ ಕಾದಿದೆನಾ ಇಲ್ಲ ಅಂತ. ಹಾಗೆ ಇದು ಆಂಬೊಡೆ ಮಾಡಬೇಕಂದ್ರೆ ಕೈಗೆ ಅಂಟಬಾರ್ದು, ನೀಟಾಗಿ ಶೇಪ್ ಬರಬೇಕಂದ್ರೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿಯಾಗಿ ವಡನ ರೆಡಿ ಮಾಡಬೇಕು. ಹಾಗೆ ವಡ ಯಾವ ರೀತಿ ಇರಬೇಕಂದ್ರೆ ತುಂಬ ದಪ್ಪ ಇರಬಾರ್ದು, ಸ್ವಲ್ಪ ಫ್ಲ್ಯಾಟ್ ಶೇಪಲ್ಲಿ ಇರಬೇಕು. ಇನ್ನೂ ಎಣ್ಣೆ ಕಾಯಬೇಕು. ಹಾಗಾಗಿ ನಾನು ಒಂದು ಪ್ಲೇಟಲ್ಲಿ ಎಲ್ಲ ವಡನ ಮಾಡಿ ರೆಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಆಮೇಲೆ ಈಸಿಯಾಗಿ ಬೇಗ ಫ್ರೈ ಮಾಡ್ಬೋದು ಅಂತ. ಕೆಲವು ಕಡೆ ಆಂಬೊಡೆನ ಪರಿಪು ವಡ, ಮಸಾಲ ವಡ, ಚಟ್ಟಾಂಬಡೆ ಅಂತಲೂ ಕರೀತಾರೆ. ತುಂಬ ದಪ್ಪ ಮಾಡಿದ್ರೆ ಅದು ಕರಿದ್ರೆ ಒಳಗಡೆ ಬೆಂದಿರೋಲ್ಲ. ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ನೀಟಾಗಿ ಒಳಗೆ ಕೂಡ ಬೇಯುತ್ತೆ. ಆಂಬೊಡೆ ಮಾಡೋದು ತುಂಬ ಈಸಿ, ಬೇಗ ಆಗುತ್ತೆ. ಹಾಗೆ ಕೆಲವರು ಹೇಳ್ತಾರೆ ಚನಾ ದಾಲ್ನ ಅಂದರೆ ಕಡಲೆಬೇಳೆನ 2 ಅವರು 4 ಅವರೆಲ್ಲ ನೆನೆಸಬೇಕು ಅಂತ. ಆ ಥರ ಇಲ್ಲ, ಅರ್ಧ ಗಂಟೆ ನೆನೆಸಿಟ್ರೆ ಸಾಕು. ಇನ್ ಕೇಸ್ ನಿಮಗೆ ವಡದು ಶೇಪ್ ಮಾಡೋಕ್ಕಾಗ್ತಾಯಿಲ್ಲ, ಅದೆಲ್ಲ ಬಿಡ್ಕೊಳ್ತಾ ಇದೆ ಅಂದರೆ ಕಡಲೆಬೇಳೆನ ಇನ್ನೂ ಸ್ವಲ್ಪ ನೀವು ಪೇಸ್ಟಾಗಿ ರುಬ್ಕೋಬೇಕು ಅಂತ ಅರ್ಥ. ತುಂಬ ತೆರೆಯಾಗಿ ಆದರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಎಣ್ಣೆ ಕಾದಿದೆ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಈಗ ನಾನು ವಡನ ಫ್ರೈ ಮಾಡ್ತೀನಿ. ವಡನ ಎಣ್ಣೆಯಲ್ಲಿ ಬಿಟ್ಟಿದ ತಕ್ಷಣವೇ ನಾವು ಸೌಟಿಂದ ಕೈ ಆಡಿಸ್ಬಿಟ್ರೆ ಅದೆಲ್ಲ ಬಿಡ್ಕೊಂಡು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಂದು ಫ್ಯೂ ಸೆಕೆಂಡ್ಸ್ ಬಿಟ್ಟು ಆಮೇಲೆ ನಾವು ಸೌಟ್ ಹಾಕಿ ಅದನ್ನ ತಿರುಗಿಸಿ ಹಾಕೋದ್ರಿಂದ ವಡದು ಶೇಪ್ ಹಾಳಾಗಲ್ಲ. ಹಾಗೆ ಅದರಿಂದ ಚನಾ ದಾಲ್ ಏನಿರುತ್ತೆ ಅದು ಕೂಡ ಬಿಟ್ಕೊಂಡು ಬರೋಲ್ಲ. ಆಂಬೊಡೆ ಮಾಡಬೇಕು ಅಂದರೆ ಚನಾ ದಾಲ್ನ ತೆರೆಯಾಗಿ ರುಬ್ಬಬೇಕು. ಆದರೆ ಅದು ವಡ ಕಟ್ಟೋಕ್ಕೆ ನಿಮಗೆ ಕಷ್ಟ ಆದರೆ, ಅದು ಬಿಟ್ಕೊಳ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಪೇಸ್ಟಾಗಿ ಮಾಡ್ಕೋಬೇಕು. ಅಂದರೆ ತೆರೆನೇ ಇರಬೇಕು, ಸ್ವಲ್ಪ ತೆರೆ ಇರಬೇಕು. ಹಾಗೆ ಇದನ್ನು ಹೈ ಫ್ಲೇಮಲ್ಲಿ ನಾವು ಫ್ರೈ ಮಾಡಿದ್ರೆ ಒಳಗಡೆಗೆ ಬೆಂದಿರಲ್ಲ, ಹಸ್ಕ ಥರ ಇರುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡೋದ್ರಿಂದ ಒಳಗಡೆನೂ ಬೇಯುತ್ತೆ. ಹಾಗೆ ಮೇಲ್ಗಡೆಗೆ ಆಂಬೊಡೆ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಒಳ್ಳೆ ಟೇಸ್ಟಿ ಆಂಬೊಡೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು, ಅಥವಾ ಸ್ನ್ಯಾಕ್ಸ್ ವಿತ್ ಟೀ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಖಾರ ಆ್ಯಸ್ ಪರ್ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಡಿ ತಿಂದು ಹೇಗಿತ್ತು ಅಂತ ನನಗೆ ತಿಳಿಸಿ. ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡ್ತಾನೆ ವಡ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ನನ್ನ ಮಗನ ಗಲಾಟೆ ಇದ್ದಿದ್ದರಿಂದ ನಾನು ವಾಯ್ಸ್ ಓವರ್ ಮಾಡಬೇಕಾಗಿ ಬಂತು. ಬಿಸಿ ಆಂಬೊಡೆ ರೆಡಿ ಆಯಿತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.